ಅಲ್ಲ ಕುಳ್ಳೂರು ಅಧ್ಯಕ್ಷರೇ ಸುರೇಶ್ ನರೇಂದ್ರ ಸ್ವಾಮಿ ಅವರೇ, ನರೇಂದ್ರ ಸ್ವಾಮಿ ಅವರೇ, ಅಲ್ಲ ಪೀಠಕ್ಕೆ ಗೌರವ ಕೊಡೋದು ಕಲ್ತ್ಕೊಬೇಕು. ಈಗ ಸುರೇಶ್ ಅಣ್ಣ ಕೂತ್ಕೊಳ್ಳಪ್ಪ. ಆಯ್ತು ಕೂತ್ಕೊಳ್ಳಿ, ಯಾಕೆ ಇದು ಮಾಡ್ತೀರಿ? ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಅಲ್ಲ ಆಯ್ತು ಕೂತ್ಕೊಳ್ಳಿ, ಮಾತಾಡಿ ಕೂತ್ಕೊಳ್ಳಿ. ಅಧ್ಯಕ್ಷರು ಅಲ್ಲ ಅಲ್ಲ ನಿಮ್ಮ ಪ್ರೀತಿಗೆ ಮಾತಾಡಿ. ಕೂತ್ಕೊಳ್ಳಿ, ಆಯ್ತಲ್ಲ ಈಗ ಮತ್ತೆ ಕೂತ್ಕೊಳ್ಳಿ, ಯಾಕೆ ಚರ್ಚೆ ಮಾಡ್ತೀವಿ? ಕೂತ್ಕೊಳ್ಳಿ ಈಗ. ಗುರುಗಡೆ ಕೂತ್ಕೊಳ್ಳಿ ನೀವು. ಪೀಠಿಗೆ ಮರ್ಯಾದೆ ಕೊಡೋದು ಕಲ್ತ್ಕೊಳ್ರಿ. 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 ಊರ ಆಡಳಿತ ಮಾಡಿ ಪೀಠಿಗೆ ಮರ್ಯಾದೆ ಕೊಡೋದು ಕಲ್ತ್ಕೊಳ್ರಿ. ನೀವಲ್ಲಿ ಕೂತ್ಕೊಳ್ಳಿ. ಅಲ್ಲ ಅಬ್ಬ ಅಧ್ಯಕ್ಷರೇ, ರಂಗನಾಥ್ ಕೂತ್ಕೊಳ್ಳಿ. ಚೇತನ್ 60 ಬಂಡೂರು ಕುರಿಗಳಿಂದ 6 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಕೂತ್ಕೊಳ್ಳಿ. ಆಯ್ತಪ್ಪ, ನೀವು ಕೂತ್ಕೊಳ್ಳಿ. ಬಸನ್ನಪ್ಪ ಮಾತಾಡಿರಂತ ಮಾತು ಬೇಜಾರಾಗುವಂತ ಅವಶ್ಯಕತೆ ಇಲ್ಲ. ಡಾಕ್ಟ್ರೇ ಒಂದ್ ನಿಮಿಷ ಮಾತಾಡೋದಂಗೆ ಎಲ್ಲ ನೀನು ಮಂಗಳೂರಿಗೆ ಇಟ್ಕೋ, ಇಲ್ಲಿ ಇಟ್ಕೋಬೇಡ. ಇಲ್ಲಿ ಇಟ್ಕೋಬೇಡ. ಇಲ್ಲ ಬಸ ಕೂತ್ಕೊಳ್ಳಿ. ರಂಗನಾಥ್. ಸನ್ಮಾನ್ಯ ಅಧ್ಯಕ್ಷರೇ, ರವಿಶಂಕರ್ ಅಧ್ಯಕ್ಷರೇ, ಕೂತ್ಕೊಳ್ಳಿ. ಸನ್ಮಾನ್ಯ ಅಧ್ಯಕ್ಷರೇ, ತಮಗೂ ಅವ್ರಿಗೂ ಇರೋ ಸ್ನೇಹ ಮತ್ತು ಅದೇ ಜಿಲ್ಲೆಯಿಂದ ಬಂದಿರೋದ್ರಿಂದ ತಾವು ಏಕವಚನದ ಉಪಯೋಗವನ್ನ ಮಾಡಿದಿರ. ಅಲ್ಲ ಒಂದೇ ನಿಮಿಷ, ಏಕವಚನ ಉಪಯೋಗ ಮಾಡಿದಿರ. ನೀವು ಅದನ್ನು ನಿಮ್ಮ ಚೇಂಬರಲ್ಲಿ ಅದು ಮಾಡಿದ್ರೆ ನಮ್ದೇನಿಲ್ಲ. ಇದು ಸದನ ಇರೋದ್ರಿಂದ ಅವರು ಒಬ್ಬ ಶಾಸಕರು, ಅದೃಷ್ಟ ಸ್ನೇಹ ನಮಗಿದೆ, ಗೊತ್ತಿದೆ. ನಿಮಗೂ ಅವ್ರಿಗೂ ಭಾಳ ಚಂದ ಒಳ್ಳೆ ಸ್ನೇಹ ಇದೆ. ಆದರೆ ಸದನ ನಡೆಯಬೇಕಾದ್ರೆ ಸದನದಲ್ಲಿ ಆ ಥರ ಹೇಳಿದಾಗ ಅವ್ರಿಗೆ ಒಂದು ರೀತಿ ಅವಮಾನ. ಅದನ್ನ ಅವ್ರು ಬೇರೆ ಅರ್ಥ ಮಾಡಿ ಯಾರು ಕೂಡ ತಪ್ಪಾರ್ಥ ಅದರಿಂದ ಕಡತಲೆ ಅದನ್ನ ತೆಗಿಸ್ತೇನೆ. ಒಂದು ಯಾರು ತಪ್ಪಾರ್ಥ ಮಾಡಿಕೊಳ್ಳೋದು ಬೇಡ. ಕೆಲವೊಮ್ಮೆ ಮಾತನಾಡುವ ಕೆಲವು ಇರ್ತದಂತಲ್ಲ. ಅಧ್ಯಕ್ಷರೇ